ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನಮ್ಮೂರಿನ ಮಾರಿ ಹಬ್ಬದ ವಿಡಿಯೋ ಆಗಿರುತ್ತೆ. ಸೊ ಮಾರಿ ಹಬ್ಬದ ಹಿಂದಿನ ದಿನ ಅಂದರೆ ಭಾನುವಾರ ಸಂಜೆ ಕಜ್ಜಾಯ ಬೇಯಿಸ್ತಾ ಇರೋವಂಥದ್ದು. ಅಂದರೆ ಒಂದು ವಾರದಿಂದ ಯಾವುದೇ ಥರ ಒಗ್ಗರಣೆ, ಈ ರೀತಿ ಎಣ್ಣೆ ಜಡ್ಡು ಮತ್ತು ಒಣಮೆಣ್ಸಿಕಾಯಿ ಸುಡೋವಂಥದ್ದು, ಆ ರೀತಿ ಎಲ್ಲ ದೋಸೆ, ಚಪಾತಿ, ಪೂರಿ ಆ ಥರ ಎಲ್ಲ ಏನೂ ಮಾಡಿರೋಲ್ಲ. ಪೀಠಗಳಿಯೋದು ಅಂತ ಹೇಳ್ತಾರೆ. ಅಂದರೆ ಸಂಜೆ ಮೇಲೆ ಅವ್ರ ಮನೆಯಲ್ಲಿ ಬೂದಿ, ಹಸಿಮೆಣ್ಸಿಕಾಯಿ ಎಲ್ಲ ತೊಗೊಂಡೋಗಿ ಅಲ್ಲೊಬ್ಬರು ಬರ್ತಾರೆ, ಅವ್ರಿಗೆ ಹಾಕ್ಬಿಟ್ಟು ಆಮೇಲೆ ಅವರು ಒಗ್ಗರಣೆ ಆ ಥರ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ಅಕ್ಕಿ ನೆನೆಸಿ ಕಜ್ಜಾಯ ಮಾಡಿದರು. ಇನ್ನು ಸ್ವಲ್ಪ ಸಾಮಾನು ತರಿಸಿದೆ, ಅದೆಲ್ಲನೂ ಎತ್ತಿಡ್ತಾ ಇದ್ದೀನಿ. ಫಸ್ಟೆಲ್ಲ ಒಂದು 3,000 ರೂಪಾಯಿಗೆ ಬರ್ತಿದ್ದೆ ಸಾಮಾನೆಲ್ಲ, ಇವಾಗ 5,000 ರೂಪಾಯಿ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ರೇಟ್ಗಳು ಕೂಡ ಏರ್ತಾ ಇದೆ ದಿನದಿಂದ ದಿನಕ್ಕೆ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಷ್ಟೇ ಸ್ಯಾಲ್ರಿ ಬಂದ್ರೂ, ಎಷ್ಟೇ ದುಡ್ಡು ಬಂದ್ರೂ ಅಷ್ಟೇ ಖರ್ಚು ಇರುತ್ತೆ. ರೇಷನ್ನು, ಮಕ್ಕಳು ಸ್ಕೂಲ್ ಫೀಸು, ಹಾಸ್ಪಿಟಲ್ಸು, ಈ ಥರ ಎಲ್ಲ ಎಷ್ಟೇ ಇದ್ರೂ ದುಡ್ಡು ಸಾಕಾಗಲ್ಲ ಅಂತ ಅನಿಸುತ್ತೆ. ಇನ್ನು ನಾನು ಇದನ್ನು ಅಕ್ಕಿನ ನೆನೆಸಿದ್ದೀನಿ ತಂಬಿಟ್ಟು ಕಲಸೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ. ನಾಳೆ ಬೆಳಿಗ್ಗೆ ದೇವರಿಗೆ ಹಸಿ ಅಕ್ಕಿ ತಂಬಿಟ್ಟಂದು ತೊಗೊಂಡೋಗ್ತಾರೆ, ತಂಬ್ಕೊಡೋದು ಅಂತ ಹೇಳ್ತೀವಿ ನಮ್ಮ ಕಡೆ. ಇನ್ನು ಅಕ್ಕಿನ ನಾನು ಒಂದು 3-4 ಅವರ್ಸ್ ನೆನೆಸ್ಬಿಟ್ಟು ಈ ರೀತಿ ಒಂದು ಬಟ್ಟೆ ಮೇಲೆ ಹಾರಾಕಿ ಈ ರೀತಿ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ಜರಡಿ ಆಡ್ಕೊಂಡಿದ್ದೀನಿ. ಇದು ನೈಟ್ ಸುಮಾರು 10 ಗಂಟೆ ಆಗಿದೆ, 10:30 ಅನ್ಕೊತೀನಿ. ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹೇಳ್ಬೇಕಂದ್ರೆ ನಿನ್ನೆಯಿಂದ ಶನಿವಾರದಿಂದನೇ ಇಲ್ಲಿ ಹಬ್ಬದ ಕಳೆ ಸ್ಟಾರ್ಟ್ ಆಗಿರುತ್ತೆ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 4 ದಿನದವರೆಗೂ ಇರುತ್ತೆ. ಇನ್ನು ಸ್ವಲ್ಪ ಪಾಕ ಮಾಡಿಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಬೆಳಗ್ಗೆ ಟೈಮ್ ಕಲಿಸ್ಕೊತಾರೆ. ಸೊ ನೈಟೇ ಎಲ್ಲ ಕಲಸಿಟ್ಬಿಟ್ರೆ ನಮಗೂ ಕಿಚನೆಲ್ಲ ಕ್ಲೀನ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಮತ್ತು ಬೆಳಗ್ಗೆ ಆರಾಮಾಗಿ ನಾವು ರೆಡಿಯಾಗಿ ಹೋಗ್ಬೋದು. ಇಲ್ಲಾಂದರೆ ಒಂದು ರೀತಿ ಗಡಿಬಿಡಿ ಆಗಿಬಿಡುತ್ತೆ. ಯಾಕಂದರೆ ಕೆಲವೊಂದು ಸಲ ಇದು ಪಾಕ ಕೂಡ ಸರಿ ಬರೋಲ್ಲ. ಸೊ ಕೆಲವೊಬ್ಬರಿಗೆ ಅದು 2 ಸಲ ಆಗೋವಂಥ ರಿಸ್ಕ್ ಇರುತ್ತೆ. ಬಟ್ ಚೆನ್ನಾಗಿ ಬಂತು ತಂಬಿಟ್ಟು. ನೋಡಿ ಇಲ್ಲಿ ಈಚೆನಲ್ಲಿ ಏನೋ ಇವತ್ತು ಇಷ್ಟೊಂದು ಹಕ್ಕಿಗಳೆಲ್ಲ ಹಾರಾಡ್ತಾಯಿತ್ತು. ಒಂದು ಮರ ಇತ್ತು, ಇಲ್ಲಿ ಕಡಿದ್ಬಿಟ್ಟಿದ್ದಾರೆ. ಆವಾಗಲಿಂದ ನೋಡೇ ಇರಲಿಲ್ಲ. ಇನ್ನು ನೈಟೇ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬಿಟ್ಬಿಡಬೇಕು ಭಾನುವಾರ ನೈಟೇ. ಯಾಕಂದರೆ ಸೋಮವಾರ ಬೆಳಿಗ್ಗೆ ನಾವು ತೊಗೊಂಡೋಗಿ ತರೋ ತನಕನೂ ಬಾಗಿಲಿಗೆಲ್ಲ ರಂಗೋಲಿ ಹಾಕಲ್ಲ, ನೀರು ಹಿಡಿಯಲ್ಲ. ಆ ಥರ ಎಲ್ಲ ಇವರು ಫಸ್ಟಿಂದನೂ ಆಚರಣೆ ಮಾಡ್ಕೊಬಂದಿರೋವಂಥದ್ದು. ಸೊ ನಮಗೆ ನಂಬಿಕೆ ಇದೆಯೋ ಇಲ್ವೋ, ಬಟ್ ಬೇರೆಯವರು ಒಂದು ನಂಬಿಕೆ ಆಚರಣೆಗಳನ್ನ ಗೌರವಿಸೋದು ನಮ್ಮ ಧರ್ಮ ಅಲ್ವ. ಸೊ ಹಾಗಾಗಿ ನಾವು ಕೂಡ ಅದೇ ಥರನೇ ಮಾಡೋವಂಥದ್ದು. ಇನ್ನು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇಲ್ಲಿ ಕೇಲು ಅಂತ ನಡೆಯುತ್ತೆ, ಬಟ್ ನಾನು ಹೋಗಿಲ್ಲ. ನಾನು ಇಷ್ಟೇ ನಮ್ಮ ಮನೆಯಿಂದ ಈ ಕಡೆ ಸೈಡ್ ನೋಡ್ತೀನಿ ರೋಡೆಲ್ಲ ಹೆಂಗೆ ಡೆಕೋರೇಷನ್ ಆಗಿದೆ ಅಂದ್ಬಿಟ್ಟು ಅಂತ. ಯಾರೂ ಇರಲಿಲ್ಲ. ಹಾಗೆಯೇ ಇನ್ನು ಕೆಲವರು ನಾನು ಹೇಳಿದ್ನಲ್ಲ ಹೆಂಗಸ್ರೆಲ್ಲ ಕೇಳಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹೋಗ್ತಿರೋ, ಕರಿತಾಯಿದ್ರು ನೀನು ಬರಲ್ವಾ ಅಂದ್ಬಿಟ್ಟು ಅಂತ. ಹೋಗಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಇಲ್ಲೆಲ್ಲ ನೋಡಿ ಹೋಗ್ತಾ ಇದ್ದಾರೆ. ಅದೇ ದೇವಸ್ಥಾನ ಇದೆಯಲ್ಲ ಮಾರಿಗುಡಿ, ಅಲ್ಲಿಗೆ ಹೋಗ್ತಾರೆ. ತುಂಬ ಚೆನ್ನಾಗಿ ಕ್ರೌಡ್ ಸೇರ್ಕೊಬಿಟ್ಟಿರುತ್ತೆ ಈ ಹಬ್ಬಕ್ಕೆ ಅಂತಂದರೆ. ಮೈಸೂರು ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಒಂದೊಂದು ಊರಲ್ಲೂ ಒಂದೊಂದು ರೀತಿ ಮಾರಿ ಹಬ್ಬನ ಮಾಡ್ತಾರೆ. ಸದ್ಯಕ್ಕೆ ನಮ್ಮೂರಲ್ಲಿ ಈ ರೀತಿ ಇದೆ. ಇನ್ನು ಈಚೆನಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಒಳಗಡೆ ಬಂದು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಇನ್ನು ಇಲ್ಲಿಗೆ ಹೋಗಿದ್ದಾರಲ್ಲ ಅವತ್ತಿನ ನೈಟ್ ಕ್ರೌಡ್ ಇದು. ಎಷ್ಟು ಜನ ಸೇರಿದ್ದಾರೆ ನೋಡಿ ಇಲ್ಲಿ.
ಇನ್ನು ಕಜ್ಜಾಯ ಮಾಡಿರ್ತಾರಲ್ವ ಎಲ್ಲರ ಮನೆಯಲ್ಲೂ ಅದನ್ನೆಲ್ಲ ಇಷ್ಟು ಅಂತ ಅಂದರೆ 5, 9, 12 ಈ ರೀತಿ ಅವ್ರ ಕೈಲ ಎಷ್ಟು ಕೊಡಬೇಕು ಅನಿಸ್ತೋ ಅಷ್ಟನ್ನ ತಂದು ಇಲ್ಲಿ ಚಪ್ರಕ್ಕೆಲ್ಲ ಕಟ್ಟಿರ್ತಾರೆ. ಪಟಾಕಿ ಅಂತೂ ಇನ್ನೂ ಕೇಳೋಂಗಿಲ್ಲ. ಸೊ ಪೊಲೀಸ್ ಫೋರ್ಸು ಕೂಡ ಇರುತ್ತೆ. ಯಾಕಂದರೆ ಕೆಲವೊಂದು ಸಲ ಕ್ಯಾಸ್ಟಿಸಮ್ ಆಗಲಿ ಅಥವಾ ಗಲಾಟೆಗಳಾಗಲಿ ನಡೆಯೋ ಚಾನ್ಸಸ್ ಇರುತ್ತಲ್ವ. ಸೊ ಹಾಗಾಗಿ ನೋಡಿ ಇವತ್ತು ನಾಳೆ ಎಲ್ಲ ಪೊಲೀಸ್ನವರು ಕೂಡ ಇರ್ತಾರೆ. ಸೊ ಚೆನ್ನಾಗಿರುತ್ತೆ. ಇದು ಗ್ರಾಮ ದೇವತೆ ಹಬ್ಬ. ಯಾಕಂದರೆ ಇಡೀ ಊರನ್ನ ಕಾಯುವಂಥ ತಾಯಿ ಈ ರೀತಿ ವರ್ಷಕ್ಕೊಂದ್ಸಲ ಅದ್ಧೂರಿಯಾಗಿ ಮಾಡುವಂಥ ಹಬ್ಬ ಅಂದರೆ ಈ ಊರಲ್ಲಿ ಎಲ್ಲರೂ ಮಾಡುವಂಥದ್ದು ಅಂದರೆ ಇದೊಂದೇ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಅಂತ. ಸೊ ನೈಟ್ ಪೂರ್ತಿ ಇವತ್ತು ಎಚ್ಚರಾಗಿರ್ತಾರೆ. ಅಂದರೆ ಯಾವುದೇ ಥರ ಈಚೆನಲ್ಲಿ ರೋಡಲ್ಲೆಲ್ಲ ಓಡಾಡೋದಕ್ಕೆಲ್ಲ ಹೆದರ್ಕೊಳ್ಳಲ್ಲ. ಆಲ್ಮೋಸ್ಟು ಮನೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಾಗ 11 ಗಂಟೆ ಆಗಿರುತ್ತೆ. ಇನ್ನವರು ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ 2 ಗಂಟೆ ಆಗಿರುತ್ತೆ. ಮತ್ತು ಬೆಳಗ್ಗೆ 4:15, 5 ಗಂಟೆಗೆ ಹೆಂಗಸರು ಎದ್ದಿರ್ತಾರೆ. ಯಾಕಂದರೆ ಅಡುಗೆಗಳೆಲ್ಲ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ನೋಡಿ ಇಲ್ಲೆಲ್ಲ ಓಲ್ಗ ಈ ಥರ ಬ್ಯಾಂಡ್ ಸೆಟ್ ಇರ್ಬೋದು. ಮತ್ತು ಆಲ್ಮೋಸ್ಟ್ ಚಿಕ್ಕ ಮಕ್ಕಳು ತವಿಂದನೂ ಎಲ್ಲ ಬಂದಿರ್ತಾರೆ. ಪ್ರಿಪ್ರೇಷನ್ಸ್ ಅಂತೂ ಹಬ್ಬದ್ದು ಆಲ್ಮೋಸ್ಟು ಒಂದು 15 ದಿವಸದಿಂದನೇ ನಡೀತಾ ಇರುತ್ತೆ. ಸೊ ಹಪ್ಪಳ ಮಾಡ್ಕೊಳ್ಳೋ ಅದಕ್ಕೆಲ್ಲ ಅದಕ್ಕೂ ಎಲ್ಲ ಒಂದು ಕಾರಣ, ಒಂದು ಹಬ್ಬ ಅಂದ್ಬಿಟ್ಟು. ಇನ್ನು ನಾನು ತಮ್ಮ ಕೆಲಸ ಆಯಿತು. ಇಲ್ಲಿ ಯಾವಾಗ್ಲೂ ಗಣಗ್ಲೆ ಹೂವನ್ನ ಚುಚ್ಚಿ ತಂಬಿಟ್ಟಿಗೆ ತೊಗೊಂಡೋಗುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಂಬಿಟ್ಟಿದು ಒಂದು ರೀತಿ ದೇವ್ರದ್ದು ಕಲ್ಲು ಮೂಡಿರುತ್ತಲ್ಲ ಆ ರೀತಿ ಶೇಪಲ್ಲಿ ಬಂದಿದೆ. ಸೊ ಪಾಕ ಕರೆಕ್ಟಾಗಿ ಬರಲಿಲ್ಲ ಅಂದರೆ ತೆಳ್ಳಗಾಗ್ಬಿಟ್ರೂ ಕಷ್ಟನೇ, ಗಟ್ಟಿಯಾದ್ರೂ ಕಷ್ಟನೇ. ಇನ್ನು ಬೆಳಿಗ್ಗೆ ನನ್ನ ಮಗಂಗೆ ಹೊಸ ಬಟ್ಟೆ ತಂದುಕೊಟ್ಟಿದ್ದಾರೆ, ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಹೊಸ ಸೀರೆ ಬಟ್ಟೆ ಅಂತೂ ಮಿಸ್ ಮಾಡಲ್ಲ ಈ ಹಬ್ಬಕ್ಕೆ. ಆದರೆ ಒಂದೇನು ಅಂತ ಹೇಳಿದ್ರೆ ಬಿಸಿಲಲ್ಲೇ ತೊಗೊಂಡೋಗ್ಬೇಕು ತಂಪನ್ನು. 11 ಗಂಟೆ ಟೈಮಿಂದ ಹಿಡಿದು 10:30, 10 ಗಂಟೆ ಅಂದ್ಕೊಳ್ಳಿ, ಬರೋ ಅಷ್ಟೊತ್ತಿಗೆ 1:30 ಆಗಿಬಿಟ್ಟಿರುತ್ತೆ. ಕಾಲೆಲ್ಲ ಅಂತೂ ಸುಟ್ಟೋಗ್ತಾ ಇರುತ್ತೆ. ಕೆಲವ್ರ ಕಡೆ ಸಂಜೆ ಟೈಮ್ ಇರುತ್ತೆ, ಇನ್ನು ಕೆಲವರು ಬೆಳಗ್ಗೆ ಇರುತ್ತೆ. ಇದು ಯಾವಾಗಲೂ ಮಧ್ಯಾಹ್ನದ ಹೊತ್ತೇ ಇರುತ್ತೆ. ಇದೊಂದು ಬೇಜಾರು ಮಾತ್ರ. ಆದರೆ ಜೊತೆಯಲ್ಲಿ ಸೇರ್ಕೊಂಡು ನಡೆದಾಗ ಸ್ವಲ್ಪ, ಆಮೇಲೆ ನೆರಳಿರೋ ಕಡೆ ನಡೆದಾಗ ಅಷ್ಟು ಕಾಲು ಸುಡಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ವರ್ಷಕ್ಕೆ ಒಂದ್ಸಲ ನೋಡಿ ಎಷ್ಟು ಜನ ಹೀಗೆ ಹೆಣ್ಮಕ್ಳು ತೊಗೊಂಡು ಹೋಗ್ತಾಯಿದ್ದಾರೆ. ಎಲ್ಲ ಒಂದು ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರಲ್ವ. ಸೊ ಇಲ್ಲಿಂದ ಯಾವುದೇ ಒಂದು ವಿಡಿಯೋ ಕೂಡ ನಾನು ತೆಗೆದಿರೋ ಅಂಥದ್ದಲ್ಲ, ನಾನು ಇನ್ನೊಬ್ಬರಿಂದ ಕಳಿಸ್ಕೊಂಡಿರೋವಂಥದ್ದು. ಯಾಕಂದರೆ ಅದನ್ನು ಹೇಳ್ಬಿಡ್ಬೇಕು. ಯಾಕಂದರೆ ನಮ್ಮೂರವರು ನೋಡೋ ಅಂಥವ್ರು ಇರ್ತಾರಲ್ವ. ಸೊ ಇವಳು ಇದರಲ್ಲೂ ವೀಡಿಯೋ ಮಾಡ್ತಿದ್ಲಪ್ಪ ಅಂತನೋ ಅಥವಾ ಇದೆಲ್ಲ ಅವಳೇ ತೆಗೆದಿರೋದು ಅಂತನೋ ಅಂದ್ಕೋಬಾರ್ದಲ್ವ. ಇನ್ನು ಇಲ್ಲಿ ಬಾಯಿಗೆ ಬೀಗ ಹಾಕಿಸೋದು ಅಂತ ಹೇಳ್ತಾರೆ. ಕೆಲವೊಬ್ಬರು ಹರಕೆಗೆ ಇಲ್ಲಿ ಬೀಗ ಹಾಕಿಸ್ಕೊತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳುತ್ತೆ, ಉತ್ಸವ ನಿಂತ್ಕೊಳ್ಳುತ್ತೆ. ಸೊ ಏನಂದು ನಮ್ಮ ಮನೆಯಿಂದ ಜಸ್ಟ್ ಒಂದು 5 ನಿಮಿಷ 6 ನಿಮಿಷ ಅಷ್ಟೇ ಇದು ಮಾರಿಗುಡಿ ಇರುವಂಥದ್ದು. ಬಟ್ ಈ ಥರ ಮೆರವಣಿಗೆನೆಲ್ಲ ಬಂದಾಗ ಲೇಟಾಗೇ ಆಗುತ್ತೆ. ನೋಡಿ ಇಲ್ಲೆಲ್ಲ ನೆರಳು ಹುಡುಕ್ತಾ ಇದ್ದಾರೆ ಹೆಂಗಸರೆಲ್ಲ. ನಾನು ಹೇಳಿದೆ ಅಲ್ವಾ, ತಂಪು ಮನೆಯಿಂದ ಹೊರಟಿರೋ ತವಿಂದನೂ ಇನ್ನು ಮುಂದೆ ಬರೋವಂಥದ್ದು ಯಾವುದೇ ಒಂದು ವಿಡಿಯೋ ಕೂಡ ನಾನು ತೆಗೆದಿರೋವಂಥದ್ದಲ್ಲ. ಇನ್ನು ಸಿಕ್ಕಾಬಿಟ್ಟೆ ಸೆಕೆ ಅಂತ ಅನಿಸ್ತಾ ಇರುತ್ತೆ. ಕೆಲವೊಬ್ರಿಗೆ ಮೇಕಪ್ ಅಂತೂ ಚೆನ್ನಾಗಿ ನೀರು ರೀತಿ ಹರಿತಾ ಇರುತ್ತೆ. ಯಾವುದೇ ಥರ ಈ ಥರ ಬಿಸಿಲಲ್ಲೆಲ್ಲ ಬರ್ಬೇಕಾದ್ರೆ ಮೇಕಪ್ ಮಾಡ್ಕೊಳ್ದಿದ್ರೇ ಒಳ್ಳೆಯದು. ನೋಡಿ ಇಲ್ಲಿ ಬಾಯಿಗೆ ಬೀಗ ಹಾಕೋದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಇದು ಹರಕೆ ಅಂದ್ಬಿಟ್ಟು ಹೆಂಗಸರು ಗಂಡಸರು ಎಲ್ಲ ಹಾಕಿಸ್ಕೋತಾರೆ. ಸೊ ತಾಯಿ ಸತ್ಯ
ಕೆಲವೊಬ್ರಿಗೆ ನೋವಾಗಲಿಲ್ಲ ಅಂತಾರೆ, ಕೆಲವೊಬ್ರು ಸ್ವಲ್ಪ ನೋವಾಯಿತು ಅಂತ ಹೇಳ್ತಾರೆ. ಆಮೇಲೆ ಮಾರಿಗುಡಿ ಹತ್ರ ಬಂದಾಗ ಇದನ್ನು ತೆಗೆಸ್ಬಿಡ್ತಾರೆ, ಕರ್ಚೀಫಿಂದ ಕವರ್ ಮಾಡ್ಕೊಂಡಿರ್ತಾರೆ. ಇನ್ನು ಚಿಕ್ಕ ಮಕ್ಳಿಗೂ ಎಲ್ಲ ಹರಕೆ ಇರುತ್ತೆ, ಅದನ್ನೆಲ್ಲ ಅವ್ರಿಗೆ ಶರ್ಟು ಅಥವಾ ಕುಪಾಲಿ, ಜೇಬು ಈ ರೀತಿ ಕೂಡ ಹಾಕ್ಸಿರ್ತಾರೆ. ಇನ್ನು ಕೆಲವೊಬ್ಬರು ಅದ್ರ ಕಾಸು ಕೊಟ್ಬಿಡ್ತಾರೆ, ನಮ್ಗೆ ಹಾಕಿಸ್ಕೊಳ್ಳೋದಕ್ಕಾಗಲ್ಲ, ಇಷ್ಟು ವರ್ಷ ಹಾಕಿಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಮೆರವಣಿಗೆ ಇಲ್ಲಿ ಮಾರಿಗುಡಿ ಹತ್ರ ಬಂದಿದೆ ನೋಡಿ. ಇದೇ ತಂಪಿನ ತಟ್ಟೆ, ಈ ರೀತಿ ಗಡಗಲೆ ಹೂವಿಂದ ಚುಚ್ಚಿ ಈ ರೀತಿ ತೊಗೊಬಂದಿರ್ತಾರೆ. ಇಲ್ಲಿವರೆಗೂ ತೊಗೊಂಬರೋದು ಮಾತ್ರ ಹೆಂಗಸ್ರ ಕೆಲಸ. ಅಂದರೆ ಹೆಂಗಸರು ಅಂತಲೇ ಅಲ್ಲ, ಕೆಲವರು ಮಕ್ಕಳು ಮತ್ತು ಗಂಡಸರು ಅವ್ರ ಮನೆಯಲ್ಲಿ ಯಾರಿರ್ತಾರೆ ಅವರೆಲ್ಲ ತೊಗೊಬಂದಿರ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅಡುಗೆ ಮಾಡಬೇಕಿರುತ್ತಲ್ವ, ಸೊ ನೆಂಟರೆಲ್ಲ ಬಂದಿರ್ತಾರೆ, ಅಡುಗೆ ಕೆಲಸ ಕೂಡ ಆಗಿರಲ್ಲ ಅಂದ್ಬಿಟ್ಟು ಸಂಜೆ ಬರ್ತೀವಿ ಅಂತ ಅವ್ರ ಮನೆಯವರು ಗಂಡಸರು ಅಥವಾ ಮಕ್ಳ ಹತ್ರ ಕೂಡ ಕೊಟ್ಟು ಕಳಿಸಿರೋರು ಇರ್ತಾರೆ. ಯಾಕಂದರೆ ಈ ಸೆಕೆನಲ್ಲಿ ಅಡುಗೆ ಮಾಡೋದು ಕಷ್ಟನೇ ಅಲ್ವಾ, ಪಲ್ಯ ಸಾಂಬಾರು ಪಲಾವ್ ಆ ರೀತಿ ಕೂಡ ಮಾಡಿರ್ತಾರಲ್ವ. ಹಾಗಾಗಿ ಎಷ್ಟು ಜನ ಇದ್ದಾರೆ ನೋಡಿ ಹೆಂಗಸರು ಎಲ್ಲ ಒಂದು ರೀತಿ ನಾನು ಹೇಳ್ದಂಗೆ ಕಲರ್ಫುಲ್ಲಾಗಿರ್ತಾರೆ. ಮಾತ್ರ ಒಂದು ರೀತಿ ಚೆಂದಾನೆ, ಯಾಕಂದರೆ ಗಂಡಸರು ಎಷ್ಟೇ ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡ್ರು ಏನು ಸಮಥಿಂಗ್ ಸ್ಪೆಷಲ್ ಅಂತ ಅನಿಸಲ್ಲ. ಬಟ್ ಹೆಂಗಸರು 1,000 ರೂಪಾಯಿ ಸೀರೆನಲ್ಲೂ ಕೂಡ ಮಿಂಚಿಬಿಡ್ತಾರೆ, ಹಂಗಿರುತ್ತಲ್ವ. ಸೊ ಅವ್ರ ಬಾಡಿ ಫಿಟ್ನೆಸ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಸೊ ದಟ್ಸ್ ಒನ್ ಎಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ತರಾವರಿ ಬಟ್ಟೆಗಳೆಲ್ಲ ಇದೆ, ಗಂಡಸರಿಗೆಲ್ಲ ಸೇಮ್ ಅದೇ ಪ್ಯಾಂಟು ಅದೇ ಶರ್ಟು. ನನ್ನ ಮಗಂದ್ರಲ್ಲೇ ಕೆಲವೊಂದು ಸಲ ಒಂದು ತಂದಿರೋ ಬಟ್ಟೆನ ನಾನೇ ಇಂಟ್ರೆಸ್ಟಿಂದ ನೋಡಿರಲ್ಲ, ಏನು ಅದೇ ಶರ್ಟು ಪ್ಯಾಂಟು ತಂದಿರ್ತಾನೆ, ಇಲ್ಲ ಟೀ ಶರ್ಟ್ ತಂದಿರ್ತಾನೆ ಅಂತ ಅವನೇ ಒಂದೊಂದು ಸಲ ತೋರಿಸ್ತಿರ್ತಾನೆ, ನೋಡು ಮಮ್ಮಿ ನಾನು ಯಾವ ಬಟ್ಟೆ ತೊಗೊಂಬಂದಿದ್ದೀನಿ ಅಂತ. ಅದೇ ಹೆಣ್ಮಕ್ಳು ಬಟ್ಟೆ ಆದರೆ ಸೊ ವೆರೈಟಿ ಸಿಗುತ್ತಲ್ವ. ಇನ್ನು ತುಂಬ ಕ್ರೌಡ್ ಇರುತ್ತೆ ಮಾತ್ರ, ಹಿಂದೆ ಇರೋರು ಮುಂದೆ, ಮುಂದೆ ಇರೋರು ಹಿಂದೆ ಆಗಿರ್ತಾರೆ. ಇಲ್ಲಿವರೆಗೆ ಬಂದಮೇಲೆ ಹೆಂಗಸರೆಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೊಟ್ಬಿಟ್ಟು ತಂಪಿನ ತಟ್ಟೆನ ಅವ್ರ ಮನೆಗೆ ಹೊರಟೋಗ್ತಾರೆ. ಇಲ್ಲಿ ಆಲ್ಮೋಸ್ಟ್ 1:30 ಆಗಿಬಿಟ್ಟಿರುತ್ತೆ, ಕಾಲೆಲ್ಲ ಸುಟ್ಟೋಗ್ತಾ ಇರುತ್ತೆ. ಮನೆಗೆ ಹೋದರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಕೆಲವೊಬ್ರು ಊಟ ಮಾಡಿರ್ತಾರೆ, ಇನ್ನು ಕೆಲವರು ಊಟ ಮಾಡಿರಲ್ಲ, ಹಾಗೆ ಬಂದಿರ್ತಾರೆ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅಲ್ಲಿ ದೊಡ್ಡಮ್ಮ ತಾಯಿ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು. ಆ ಕಡೆ ಇದೆ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಂತ. ಇದು ಫೈನಲಿ ಮಾರಿಗುಡಿ ದೇವಸ್ಥಾನ ಇದೆ. ಮಾರಮ್ಮ ತಾಯಿ ದರ್ಶನ ಅಂತೂ ಸಖತ್ತಾಗಿರುತ್ತೆ. ಮಾತ್ರ ಅಲಂಕಾರ ಎಲ್ಲ ಒಡವೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತಾರೆ. ಸೊ ನಾವೂ ಅಷ್ಟೇ ಇಲ್ಲಿ ಕೊಟ್ಬಿಟ್ಟು ಇನ್ನು ಮನೆಗೆ ಹೋಗ್ತೀವಿ ತಟ್ಟೆನ. ಸೊ ಅವರೇ ಗಂಡಸ್ರನ್ನೇ ಪೂಜೆ ಮಾಡಿಸ್ಕೊಂಡು ನಮ್ಮ ವರ್ಗಿತಿ ಮಗ ಇಸ್ಕೊಂಡ ಇಲ್ಲಿ ತಟ್ಟೆನ, ಅವರೇ ಮನೆಗೆ ತಟ್ಟೆ ತೊಗೊಬರ್ತಾರೆ. ಸೊ ಈ ತಪ್ಪಿನ ತಟ್ಟೆ ಮನೆಗೆ ಬಂದಮೇಲೆ ನೀರೆಲ್ಲ ಬಿಡ್ತಾರೆ ಊರಲ್ಲಿ. ಇದು ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿರೋ ಈಶ್ವರನ ದೇವಸ್ಥಾನಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮಾತ್ರ ಶಿವಲಿಂಗ ನೋಡಿ, ಚೆರ್ರಿ ಹಣ್ಣು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ಇನ್ನು ಬೆಳಗ್ಗೆದು ವಿಡಿಯೋ ನಾನು ಅಷ್ಟೇ ತೆಗೆದಿರೋದು. ಇನ್ನು ಸಂಜೆ ನಾವು ದೇವಸ್ಥಾನದ ಒಳಗಡೆ ಹೋಗಿರಲ್ಲ ಅಲ್ವಾ, ತಾಯಿ ದರ್ಶನ ಮಾಡಿರಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ಸಂಜೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಅಂತ ಆಲ್ಮೋಸ್ಟ್ ಎಲ್ಲ ಹೆಂಗಸರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಾರೆ. ನಾವು ಕೂಡ ಬಂದಿದ್ದೀವಿ. ಇಲ್ಲೇ ಕಟ್ಟಿರೋ ಅಂಥದ್ದು ಕಜಾಯ. ಸೊ ಎಲ್ಲ ತಿನ್ಕೊಂಡಿದ್ದಾರೆ, ಎಲ್ಲ ಖಾಲಿ ಇದೆ ನೋಡಿ. ಇದು ತುಂಬ ಹಳೇ ದೇವಸ್ಥಾನ, ತುಂಬ ವರ್ಷಗಳಿಂದನೂ ಹೀಗೆ ಇದೆ. ನನ್ನ ಮದುವೆ ಆದಾಗ್ಲಿಂದನೂ. ಸೊ ಎಷ್ಟು ವರ್ಷ ಹಳೆದು ಅಂತ ಗೊತ್ತಿಲ್ಲ. ತುಂಬ ಸ್ವೆಟ್ ಆಗಿದ್ದೀನಿ, ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ, ನಮ್ಮ ಜೊತೆನಲ್ಲಿ ಬಂದಂಥವ್ರು. ಇಲ್ಲಿ ಕೆಲವೊಬ್ಬರು ಮಡೆ ಉಯ್ಯೋದಕ್ಕೆ ಅಂತ ಹೇಳ್ಬಿಟ್ಟು ಅಂತ ಈಗ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ. ಇನ್ನು ಇದು ನೆಕ್ಸ್ಟ್ ಡೇ. ಸೊ ಡ್ರೈ ಫ್ರೂಟ್ಸು ಮತ್ತು ದೇವ್ರಿಗೆ ಅಲಂಕಾರ ಮಾಡಿರಲ್ಲ ಬೆಣ್ಣೆನ ಕೊಟ್ಟು ಕಳಿಸಿದ್ದಾರೆ, ತುಪ್ಪ ಕಾಯಿಸ್ಬೇಕು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು, ಬಾಯ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.